ಸ್ನೇಹಿತರೆ, ನಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ನೇಜಿ ನಾಟಿ ಮಾಡುವಂಥ ಹಾಗೆ ತಯಾರಿಯಲ್ಲಿದ್ದೇನೆ. ಯಾಕೆಂದರೆ ನಾವು ಮನೆಯಲ್ಲಿ ನೇಜಿ ಮಾಡಿ ತೆನೆ ಮಾಡಿದರೆ ನಮಗೆ ನಾಡಿದ್ದು ಈ ಮನೆ ತುಂಬಿಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಈ ತೆನೆ ಇದ್ದರೆ ಬೇರೆಲ್ಲಿಗೆ ಹೋಗಬೇಕಂತ ಆ ಪರಿಸ್ಥಿತಿ ಬರುವುದಿಲ್ಲ. ನಮ್ಮಲ್ಲಿಂದಲೇ ನಮಗೆ ಬೇಕಾದ ಹಾಗೆ ತೆನೆಯನ್ನು ತೆಗೆದು ಮನೆ ತುಂಬಿಸುವುದು ಬಹಳ ಸುಲಭ ಆಗ್ತದೆ. ಹಾಗೆ ಮೊನ್ನೆ ದೇವಸ್ಥಾನದಲ್ಲಿ ಕೂಡ ನೇಜಿ ನಾಟಿ ಮಾಡಿದ್ದೇವೆ. ದೇವಸ್ಥಾನದಲ್ಲಿ ಮಾಡಿದರೆ ದೇವಸ್ಥಾನಕ್ಕೆ ಮತ್ತು ಹೆಚ್ಚಿನ ಊರಿನವರು ಇಲ್ಲದವರು ಬಂದುಕೊಂಡು ಹೋಗ್ತಾರೆ. ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ದೇವಸ್ಥಾನಕ್ಕೆ, ನಮ್ಮ ತರವಾಡು ಮನೆಗೆ, ಗಾಡಿಗೆ, ವಾಹನಕ್ಕೆ ಎಲ್ಲ ಬೇಕಾಗ್ತದೆ. ಹಾಗೆ ತಯಾರಿಯಲ್ಲಿದ್ದೇನೆ. ಎಲ್ಲ ಮಣ್ಣನ್ನು ಅಗೆದು ಹುಡಿ ಮಾಡ್ತಾಯಿದ್ದೇನೆ. ಗದ್ದೆಯನ್ನು ಒಮ್ಮೆ ಹುಡಿ ಮಣ್ಣಿಗೆ ಎಲ್ಲ ಹುಡಿ ಮಾಡಿ ಆಯಿತು. ಈಗ ನೀರು ಹಾಕಿ ಕ್ಲೀನಾಗಿ ಅದನ್ನು ಹುಡಿ ಮಾಡಿ ಕಾಲಿನಲ್ಲೆಲ್ಲ ಮೆಟ್ಟಿ ಬಹಳ ನುಸುಲಾಗಿ ಮಾಡೋದು ಮಣ್ಣನ್ನು. ಯಾಕೆಂತ ಹೇಳಿದರೆ ನೇಜಿ ನಾಟಿ ಮಾಡಲು ಬಹಳ ಖುಷಿ ಆಗ್ತದೆ. ಇಲ್ಲಾದರೆ ಅದು ಗಟ್ಟಿಯಲ್ಲಿದ್ದರೆ ನೇಜಿ ನಿಲ್ಲುವುದಿಲ್ಲ. ಮೊದಲು ನಾವು ಗದ್ದೆಯಲ್ಲಿರುವಾಗ ಕೋಣ ಎತ್ತುಗಳಲ್ಲೆಲ್ಲ ಉಳುಮೆ ಮಾಡ್ತಿದ್ದೆವು. ಈ ಉಳುಮೆ ಮಾಡುವಾಗ ಸಾಧಾರಣ 4-5 ಬಾರಿ ಅದನ್ನು ಉಳುಮೆ ಮಾಡಲಿಕ್ಕೆ ಉಂಟು. ಒಂದು ಗದ್ದೆಯನ್ನು 5-6 ಬಾರಿ ಎಲ್ಲ ಉಳುಮೆ ಮಾಡಲಿಕ್ಕೆ ಉಂಟು. ಗೊಬ್ಬರ ಹಾಕಿ ಉಳುಮೆ ಮಾಡೋದು, ಸೊಪ್ಪು ಹಾಕಿ ಉಳುಮೆ ಮಾಡೋದು, ಫಸ್ಟಿಗೆ ಹುಡಿಯಾಗಿ ಉಳುಮೆ ಮಾಡೋದು, ಆಮೇಲೆ ನೀರಿನಲ್ಲಿ ಉಳುಮೆ ಮಾಡೋದು, ಹೀಗೆ ಅನೇಕ ಕ್ರಮಗಳುಂಟು ಉಳುಮೆಯಲ್ಲಿ. ಹಾಗೆ ನೋಡಿ ಎಲ್ಲ ಕೊಚ್ಚಿ ಎಲ್ಲ ರೆಡಿಯಾಗಿ ನೀರು ಹಾಕಿ ನೋಡಿ ಈಗ ನೇಜಿ ನಾಟಿಗೆ ಪ್ರಾರಂಭ ಮಾಡಿದ್ದೇನೆ. ನನಗೆ ಅಂದರೆ ಮುಂಚಿನಲೇ ಸಣ್ಣದಿರುವಾಗಲೇ ಈ ಗದ್ದೆಯ ಬೇಸಾಯದ ಕೆಲಸ ಎಲ್ಲ ಗೊತ್ತಿದೆ. ಯಾಕಂದರೆ ನಮಗೆ ತುಂಬ ಗದ್ದೆ ಇತ್ತು, ಉಳುಮೆಗೆ ಕೋಣ ಎಲ್ಲ ಇತ್ತು. ಹಾಗೆ ನನಗೆ ಈ ನೇಜಿ ನಾಟಿದ್ದು, ಕೊಯ್ಲಿದ್ದು, ಗದ್ದೆಯ ಕೆಲಸ ಎಲ್ಲ ಸಾಧಾರಣ ಅಭ್ಯಾಸ ಇದೆ. ನನ್ನ ಹೆಂಡತಿಗೆ ಅಷ್ಟೇನು ಅಭ್ಯಾಸ ಇಲ್ಲ. ಆದರೂ ಸ್ವಲ್ಪ ಇಲ್ಲಿ ಮನೆಯಲ್ಲಿ ಅಂಗಳದಲ್ಲಿ ಗದ್ದೆ ಮಾಡಿದ ಮೇಲೆ ಸ್ವಲ್ಪ ನಾಟಿ ಮಾಡಲಿಕ್ಕೆ ಕಲಿಸಿದೆ. ಯಾಕಂತ ಹೇಳಿದರೆ ನಾವು ಹಿಂದೆ ಯಾವ ಥರ ಈ ನೇಜಿ ಕೆಲಸ ಮಾಡ್ತಿದ್ದೇವೆ ಅಂತ ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕಂತ ಹಾಗೆ ಮಗನನ್ನು ಕೂಡ ಸ್ವಲ್ಪ ಈ ಮಣ್ಣೆಲ್ಲ ಮೆಟ್ಟಲಿಕ್ಕೆ ನೇಜಿ ನಾಟಿಗೆ ಎಲ್ಲ ಕರೆದಿದ್ದೇನೆ. ಯಾಕಂತ ಹೇಳಿದ್ರೆ ಗೊತ್ತಾಗಲಿ ಅಂತ. ಇಲ್ಲದಿದ್ದರೆ ಈಗಿನ ಜನ್ರೇಷನ್ಗೆ ಭತ್ತ, ಅಕ್ಕಿ ಇದರ ಪರಿಚಯವೇ ಇರುವುದಿಲ್ಲ. ಎಲ್ಲಿಂದಲೋ ಬರ್ತದೆ, ಮಿಷಿನಲ್ಲಿ ಆಗ್ತದೆ, ನಾವು ಊಟ ಮಾಡ್ತೇವೆ ಅಂತ ಅಷ್ಟೇ ಗೊತ್ತಾಗ್ತದೆ ಹೊರತು ಹೇಗೆ ಆಗ್ತದೆ ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಅದರೊಂದು ಗದ್ದೆ ಮಾಡುವ ಅಂತ. ನೋಡಲಿಕ್ಕೂ ಖುಷಿ ಆಗ್ತದೆ ಮನೆ ಎದುರುಗಡೆ ಇದ್ದರೆ. ನಾಡಿದ್ದು ನಮಗೆ ತೆನೆ ತುಂಬಿಸಲಿಕ್ಕೆ, ಮನೆ ತುಂಬಿಸಲಿಕ್ಕೆ ಖುಷಿ ಆಗ್ತದೆ. ಮತ್ತು ನೋಡುವವರಿಗೆ, ನಮಗೆ ಬಂದವರಿಗೆಲ್ಲ ಅದೊಂದು ಗದ್ದೆ ಮನೆ ಎದುರಿದ್ದರೆ ಏನೊಂದು ಖುಷಿ. ಮುಂಚೆಲ್ಲ ಗದ್ದೆ ಹುಣಿಯಲ್ಲೆಲ್ಲ ಹೋಗುವಾಗ ನಾವೆಲ್ಲ ಚಪ್ಪಲಿಲ್ಲ ಹಾಕ್ಕೊಂಡು ಹೋಗಲಿಕ್ಕಿಲ್ಲ, ಬರೀ ಕಾಲಿನಲ್ಲಿ ನಡೆದುಕೊಂಡು ಹೋಗಬೇಕು. ಯಾಕೆಂತ ಹೇಳಿದರೆ ತೆನೆ ಎಲ್ಲ ಈ ಗದ್ದೆ ಹುಣಿಗೆ ವಾಳ್ತಿತ್ತು. ಅದಕ್ಕೆ ನಾವು ಚಪ್ಪಲಿ ತಾಗಬಾರ್ದು, ಅಷ್ಟು ಒಂದು ಅದಕ್ಕೆ ಈ ಭತ್ತಕ್ಕೆ, ನಮ್ಮ ತೆನೆಗೆ ಅಷ್ಟೊಂದು ಪ್ರಾಶಸ್ತ್ಯ ಇತ್ತು, ಪ್ರಾಧಾನ್ಯತೆ ಇತ್ತು. ಯಾಕೆಂತ ಹೇಳಿದರೆ ಅದು ಸಾಧಾರಣ ನಾವು ನಮಗೆ ಅನ್ನ ನೀಡುವ ಅಂತ ಒಂದು ತೆನೆ, ಅದಕ್ಕೆ ಅಷ್ಟು ಬೆಲೆ ಉಂಟು. ಅದಕ್ಕೆ ಒಂದು ದೇವರಿಗೆ ನಾವು ಹೇಗೆ ಕೈ ಮುಗ್ತೇವೆ ಹಾಗೆ ಅದಕ್ಕೆ ಒಂದು ವೇಳೆ ನಾವು ಕಾಲು ತಾಗಿದರೆ ಅದಕ್ಕೆ ಕೈ ಮುಗಿಯುವ ಕ್ರಮ ಇತ್ತು. ಹಾಗೆ ಗದ್ದೆ ನಾಟಿ ಮಾಡಿದ್ದೇನೆ, ಸಾಧಾರಣ ಆಗ್ತಾ ಬಂತು. ಇನ್ನು ಇದೊಂದು ಸಾಧಾರಣ 1-2-3 ತಿಂಗಳಲ್ಲಿ ತೆನೆ ಕಟಾವಿಗೆ ಆಗ್ತದೆ. ನಿಮಗೆ ಗದ್ದೆಲ್ಲ ಇದ್ದವರಿಗೆ ಸಾಧಾರಣ ಮಾಮೂಲಿ ಗೊತ್ತಿರ್ಬೋದು. ಈಗಿನ ಜನರಿಗೆ ಸ್ವಲ್ಪ ಕಡಿಮೆ. ಹಾಗೆ ಮನೆ ಅಂಗಳದಲ್ಲಿ ಎದುರುಗಡೆ ಒಂದು ಗದ್ದೆ ಇರುವಂತ ಮಾಡಿದ್ದೇನೆ. ನಮ್ಮ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ನಮ್ಮ ಯೂಟ್ಯೂಬ್ ಮಿತ್ರರಿಗೆ ವಂದನೆಗಳು. ಇಂದಿನ ಈ ವಿಡಿಯೋನಲ್ಲಿ ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.